ಓಂ ಬ್ರಹ್ಮದೇವಾಯ ನಮಃ. ನೀನು ನಿಸ್ಸಂದೇಹವಾಗಿ ಮಹಾಬಲಶಾಲಿಯೇ. ಆದರೆ ನನ್ನ ಸಹೋದರನನ್ನ ವಧೆ ಮಾಡಿದವನು ಇನ್ನೂ ಜೀವಂತವಾಗಿಯೇ ಇದ್ದಾನೆ. ವಿಷ್ಣುವನ್ನು ಎದುರಿಸಬೇಕಾದರೆ ಬ್ರಹ್ಮದೇವನಿಗೆ ತಪಸ್ಸು ಮಾಡು. ದೇವಾಯ ನಮಃ. ಎದ್ದೇಳು ಹಿರಣ್ಯಕಶ್ಯಪ, ಕೇಳು, ಏನು ಬರಬೇಕೆಂದು ಇಚ್ಛಿಸುವೆ? ಎಲ್ಲವೋ ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ನೀಡಿ ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಯಾವಾಗ ಅಂಧಕಾರ ಹದ್ದು ಮೀರುತ್ತದೆಯೋ ಅಲ್ಲಿ ಪ್ರಕಾಶ ಪುನರ್ಜನ್ಮವನ್ನು ತಾಳುತ್ತದೆ. ಪ್ರಹ್ಲಾದ, ಅಮ್ಮ, ನಾನು ಒಂದೇ ಹೆಸರನ್ನ ಪಠಿಸಿ ಸಂಪೂರ್ಣ ಮನಸ್ಸಿನಿಂದ ಸಮರ್ಪಣೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದೇ ಹೆಸರಿನಿಂದ ಎಲ್ಲರಿಗೂ ಮುಕ್ತಿ ಕಂದ, ಸಿಗುವುದು. ನಿನ್ನ ವಿಷ್ಣುವನ್ನು ಪರಿತ್ಯಜಿಸು. ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು ಖಂಡಿತ ಒಪ್ಪುವುದಿಲ್ಲ. ಭಗವಂತನನ್ನು ಮರೆತು ಬಿಡಿ. ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಬೇಡ. ನಾವು ಅಸುರರು ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಅವರಿಗೆ ಯಾವುದು ಸರಿ ಎನ್ನಿಸುವುದೋ ಹಾಗೆ ನನ್ನೊಂದಿಗೆ ಮಾಡಬಹುದು, ಏಕೆಂದರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಅವರೇ ನನ್ನ ಸ್ವಾಮಿ. ಹಾಗಾದರೆ ಕರಿಯವನನ್ನು ಇಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ಹರಿ ಯಾರು, ಹಾಗೆ ಸಿಂಹ ಯಾರೆಂದು. ಎಲ್ಲೆಡೆ ಸಿಂಹ ತಾಂಡವ,